ಕಾಡಿನಿಂದ ನಾಡಿಗೆ ಬಂದ ಚಿರತೆ ಮರಿ, ಭಯಭೀತರಾದ ಗುಡಿಬಂಡೆ ಜನತೆ. ಗುಡಿಬಂಡೆ, ಕಾಡಿನಿಂದ ಚಿರತೆ ಮರಿಯೊಂದು ಗುಡಿಬಂಡೆ ಪಟ್ಟಣದ ಪೊಲೀಸ್ ಅತಿಥಿ ಗೃಹಗಳ ಆವರಣಕ್ಕೆ ಬಂದು ಸೇರಿದೆ. ಕಾಂಪೌಂಡ್ ಬಳಿ ಓಡಾಡುತ್ತಿದ್ದ ಚಿರತೆಯನ್ನು ಕಂಡು ಸ್ಥಳೀಯರು ಭಯಭೀತರಾಗಿದ್ದು, ಚಿರತೆ ಮರಿ ಪೊಲೀಸ್ ಠಾಣೆಯ ಆವರಣದಲ್ಲಿರುವ ಹಳೆಯ ಕಾರಿನ ಸೀಟಿನ ಕೆಳಗೆ ಅವಿತುಕೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ಗುಡಿಬಂಡೆ ತಾಲೂಕಿನಾದ್ಯಂತ ಚಿರತೆ ಹಾವಳಿ ಹೆಚ್ಚಾಗಿದೆ. ಕಳೆದ 2 ತಿಂಗಳ ಹಿಂದೆಯಷ್ಟೇ ವರ್ಲಕೊಂಡ ವ್ಯಾಪ್ತಿಯಲ್ಲಿ ಚಿರತೆಗಳು ಕಾಣಿಸಿಕೊಂಡಿದ್ದವು. ಆಗ ಗ್ರಾಮಸ್ಥರೇ ಧೈರ್ಯ ಮಾಡಿ ಚಿರತೆಯನ್ನು ಸೆರೆಹಿಡಿದಿದ್ದರು. ಆದರೆ ಇಷ್ಟು ದಿನ ಕೇವಲ ಗ್ರಾಮೀಣ ಭಾಗಗಳಲ್ಲಿ ಮಾತ್ರ ಓಡಾಡುತ್ತಿದ್ದ ವನ್ಯಜೀವಿಗಳು ಈಗ ಏಕಾಏಕಿ ಪಟ್ಟಣದ ಜನನಿಬಿಡ ಪ್ರದೇಶಗಳಿಗೆ ಮತ್ತು ಪೊಲೀಸ್ ಠಾಣೆಯ ಆವರಣಕ್ಕೆ ಬಂದಿರುವುದು ಸ್ಥಳೀಯರಲ್ಲಿ ತೀವ್ರ ಭೀತಿಗೆ ಕಾರಣವಾಗಿದೆ. ಇನ್ನು ವಿಚಾರ ತಿಳಿಯುತ್ತಿದ್ದಂತೆ ಗುಡಿಬಂಡೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಮಧ್ಯಾಹ್ನದಿಂದ ಸಂಜೆಯವರೆಗೂ ಚಿರತೆ ಮರಿಯನ್ನು ಸೆರೆಹಿಡಿಯಲು ಸಿಬ್ಬಂದಿ ಹರಸಾಹಸಪಟ್ಟಿದ್ದಾರೆ. ಕಾರಿನ ಸೀಟಿನಡಿ ಅವಿತು ಕುಳಿತಿದ್ದ ಚಿರತೆಯನ್ನು ಹೊರತರಲು ಎಷ್ಟೇ ಪ್ರಯತ್ನಿಸಿದರೂ ಸೆರೆಯಾಗಲಿಲ್ಲ. ಬಳಿಕ ಬೆಂಗಳೂರಿನ ಬನ್ನೇರುಘಟ್ಟದಿಂದ ವೈದ್ಯರನ್ನು ಕರೆಸಿ ಚಿರತೆಯನ್ನು ಹಿಡಿಯಲಾಯಿತು. ಗುಡಿಬಂಡೆ ಪಟ್ಟಣದ ಪೊಲೀಸ್ ಅತಿಥಿ ಗೃಹಗಳ ಆವರಣದಲ್ಲಿ ಕಾಣಿಸಿಕೊಂಡ ಚಿರತೆ ಮರಿ. ಗುಡಿಬಂಡೆ ಪಟ್ಟಣದ ಪೊಲೀಸ್ ಅತಿಥಿ ಗೃಹಗಳ ಆವರಣದಲ್ಲಿ ಕಾಣಿಸಿಕೊಂಡ ಚಿರತೆ ಮರಿಯನ್ನು ಸೆರೆಹಿಡಿಯಲಾಯಿತು. ಇವೇನೆ ಅಲ್ಲನೇ ಮಾಡಿಬಿಡ್ರಿ. ಅವ್ರಿಗೇನು ಒಂಚೂರು ಇದ್ದಿಲ್ಲ. ಕಣ್ಗಿಡಿ ಅದು ಕಣ್ಣು ಮುಚ್ಚಿದ್ರು. ಗೇಟ್ ಹತ್ರ ಇದ್ದಾರಾ? ಏನು ಮಾಡಬೇಡಿ. ಇಲ್ಲ ಸರ್, ಮಾಡೋರು ಆಗಿದೆ. ಇನ್ಫೆಕ್ಷನ್ ಆಗಿದೆ. ಇನ್ಫೆಕ್ಷನ್ ಆಗಿದೆ. ಕ್ಯಾಮ್ರಾ ಲೈಟ್ ಇದೆ. Hey,
ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಚಿರತೆ ಬಂದಿದೆ ಮರಿ. ಅದು ಪೊಲೀಸ್ ಅವ್ರು ಸಾರ್ ನೋಡಿದ್ದಾರೆ. ಮನೆ ಒಳಗಡೆ ಇದ್ದರು, ಆಚೆ ಬಂದು ನೋಡಿದ್ರೆ ಚಿರತೆ ಮರಿ ಇದ್ದರು. ನೋಡಿಬಿಟ್ಟು ಭಯ ಆಯಿತು. ಅವ್ರಿಗೆ ಬಾಕ್ಲು ಹಾಕ್ಕೊಂಡು ಮೊಬೈಲ್ ತಗೊಂಡು ವಿಡಿಯೋ ಮಾಡಿ ಎಲ್ಲರಿಗೂ ತೋರಿಸಿದ್ದಾರೆ. ಮತ್ತು ಚಿಕ್ಕ ಮಕ್ಕಳು ಇರ್ತಾರೆ, ಅಂಗನವಾಡಿ ಇಲ್ಲೇ ಇದೆ. ನಾವು ಅಂಗನವಾಡಿ ಸಹಾಯಕಿ 8 ವರ್ಷ ಕೆಲಸ ಮಾಡಿದ್ದೀನಿ. ನಮಗೂ ಭಯ ಆಯಿತು ನೋಡಿಬಿಟ್ಟು. ಮಕ್ಕಳು ಎಲ್ಲ ಇಲ್ಲೇ ಓಡಾಡ್ತಾರೆ, ಅಲ್ಲೇ ಕಾರು ಎಲ್ಲ ಇದ್ದಾವೆ, ಅದು ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಚಿರತೆ ಮರಿ. ದಯವಿಟ್ಟು ಫಾರೆಸ್ಟ್ ಅವ್ರು ಬಂದು ನಮಗೆ ರಕ್ಷಣೆ ಮಾಡಿಸ್ಬೇಕು ಅಂತ ನಾವು ಕೇಳ್ಕೊಂಡು. ನಿಮಗೆ ಮುಂದೆ ಏನಾದರೂ ಕಳಿಸಿತ್ತಾ? ಇಲ್ಲ. ಈಗ ಮರಿ ಬಂದಿದೆ, ಅದ್ರ ತಾಯಿ ಏನಾದರೂ ಇರ್ಬೋದು. ಅದು ಬಂದು ಅವ್ರು ನೋಡಬೇಕು, ನೋಡಿ ಎಲ್ಲ ನಮಗೆ ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ವಿ. ಇಲ್ಲಿ ಸ್ಕೂಲ್ ಮಕ್ಕಳು, ದೊಡ್ಡವರು, ಪೊಲೀಸ್ ಸ್ಟೇಷನಲ್ಲಿ ಅವರು ತುಂಬ ಜನ ಓಡಾಡ್ತಾ ಇರ್ತಾರೆ. ಅವ್ರ ಫ್ಯಾಮ್ಲಿನೂ ಇರುತ್ತೆ, ಕತ್ಲಲ್ಲಿ ಓಡಾಡ್ತಾ ಇರ್ತಾರೆ. ಈ ಥರ ನಮಗೂ ಪೊಲೀಸ್ ಸ್ಟೇಷನ್ ಪಕ್ಕದಗಡೆ ನಮ್ಮ ಮನೆ ಇರೋದು. ನಾವು ದಯವಿಟ್ಟು ಕೇಳ್ಕೊತಾ ಇದ್ವಿ ರಕ್ಷಣೆ ಕೊಡಬೇಕು ಅಂತ ಗುಡಿಬಂಡೆ ಚಿಕ್ಕಬಳ್ಳಾಪುರ.